ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಿಮ್ಮನ್ನು ಇಲ್ಲಿ ಕರೆಸಿರೋದು ಏನಕ್ಕೆ ಅಂತಂದ್ರೆ, ಒಂದು ಲಾಸ್ಟ್ ಟೈಮ್ ನಾವು ಆಲ್ರೆಡಿ ಇದು ಮಾತಾಡಿದ್ವಿ ಇದ್ರ ಬಗ್ಗೆ, ಪೋಸ್ಟ್ ಟ್ರೈನಿಂಗ್, ಸರಿನಾ? POSH ಪೋಸ್ಟ್ ಅಂದ್ರೆ ಏನು ಗೊತ್ತಾ? ಯಾರಿಗಾದ್ರು ಗೊತ್ತಾ? POSH ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಂದ್ರೆ, ನಾವು ಕೆಲಸ ಮಾಡೋ ಜಾಗದಲ್ಲಿ ಲೇಡೀಸ್ ಇರ್ತಾರಲ್ಲ, ಹೆಂಗಸರು, ಅವರಿಗೆ ಕಿರುಕುಳ ಕೊಡೋದು, ಲೈಂಗಿಕವಾಗಿ ಕಿರುಕುಳ ಕೊಡೋದಕ್ಕೆ ಇದು ಒಂದು ಆಕ್ಟ್ ಬಂತು. ಯಾವಾಗ ಅಂದ್ರೆ 2013ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಪಾಸ್ ಮಾಡಿದ್ರು ಜೀವೋನ. ಇದು ಇದ್ರ ಹಿನ್ನೆಲೆ ಏನು ಅಂತಂದ್ಬಿಟ್ಟು ನಾವು ತಿಳ್ಕೊಳ್ಳೋಣ. ಸರಿ, ಹೆಂಗ್ ಬಂತಿದು ಅಂತಂದ್ಬಿಟ್ಟು ಅದಕ್ಕೆ ಎಕ್ಸಾಂಪಲ್ ಏನು ಅಂತಂದ್ರೆ, ಒಂದು ಉದಾಹರಣೆ, 1992ನಲ್ಲಿ ರಾಜಸ್ಥಾನಲ್ಲಿ ಒಬ್ಬ ಗೌರ್ಮೆಂಟ್ ಏನ್ ಮಾಡತ್ತಂದ್ರೆ ವುಮೆನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡತ್ತೆ. ಅದಕ್ಕೆ ಬಾವ್ರಿ ದೇವಿ ಅನ್ನೋರ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಅವರೇ ಗೌರ್ಮೆಂಟ್ ಅವರು ಅಪಾಯಿಂಟ್ಮೆಂಟ್ ಮಾಡಿ ಊರಿಗೆ ನೋಡ್ತಾರೆ. ಅವ್ರ ಕೆಲಸ ನಮ್ ಕಡೆ ಇದೆಯಲ್ಲ, ಹೆಣ್ಣು ಮಕ್ಕಳ ಅಭಿವೃದ್ಧಿ ಯಾವ್ದದು ಇಲಾಖೆ, ಯಾವ್ದದು ಇಲಾಖೆ ಇದೆಯಲ್ಲ, ವುಮೆನ್ ಡೆವಲಪ್ಮೆಂಟ್, ಇದು ಇವಾಗ ಇದಾರಲ್ಲ, ಯಾರಪ್ಪ ಅವರು ಮರ್ತೋದೆ, ಭಾಸ್ಕರ್. ಇದಕ್ಕೆ ಗೌರ್ಮೆಂಟ್ ಅವರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಬಾವ್ರಿ ದೇವಿ ಅನ್ನೋರು 92ನಲ್ಲಿ. ಅವ್ರು ಹೋಗ್ತಾರೆ ಹಳ್ಳಿ ಕಡೆ ಎಲ್ಲ, ಅವ್ರ ಕೆಲಸ ಅದೇ, ಏನು ಈ ಬಾಲ್ಯ ವಿವಾಹ ಅದು ಇದು ಆಗ್ತಾ ಇದೆಯಾ ಅನ್ನೋದು, ಮತ್ತೆ ಹೆಣ್ಮಕ್ಳಿಗೆ ಏನಾದ್ರು ತೊಂದರೆ ಕೊಡ್ತಾ ಇದಾರೆ ಯಾರಾದ್ರು ಅನ್ನೋದು ಅವ್ರ ಕೆಲಸ, ವುಮೆನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ, ಸರಿನಾ? ಆವಾಗ ಅವ್ರ ಗಮನಕ್ಕೆ ಏನ್ ಬರುತ್ತೆ ಅಂದ್ರೆ, ಒಂದು ಹಳ್ಳಿಲಿ ಬಾಲ್ಯ ವಿವಾಹ ನಡೀತಾ ಇರತ್ತೆ, ಸಣ್ಣ ಮಕ್ಳಿಗೆ ಮೈನರ್ ಆಗಿರ್ತಾರೆ, ಅವ್ರಿಗೆ ವಿವಾಹ ಮ್ಯಾರೇಜ್ ಮಾಡೋ ಇದು ಪ್ಲಾನಿಂಗ್ ನಡೀತಾ ಇರತ್ತೆ. ಆವಾಗ ಇವ್ರು ಹೋಗಿ ಅವ್ರ ಕುಟುಂಬಸ್ಥರ ಹತ್ರ ಹೋಗ್ಬಿಟ್ಟು ಮಾತಾಡ್ತಾರೆ, ಏನಂತ, ಇವಾಗ ಚಿಕ್ಕ ಮಕ್ಳು ಇವರಿಗೆ ನೀವು ಇವಾಗಲೇ ಮದುವೆ ಮಾಡಿದ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಇವ್ರು ಸ್ವಲ್ಪ ಇದು ಮಾಡ್ಬಿಟ್ಟು ಇವಾಗ ನಡೀತಾವಲ್ಲ, ಅವಾಗ ಅವರು ಹೇಳ್ತಾರೆ, ನಮ್ಗೆ ಬೇರೆಯವ್ರಿಲ್ಲ, ಇವಾಗ ಮದುವೆ ಮಾಡ್ಕೊಟ್ರೆ ಬೇಗ ಇದು ನಮ್ ಕೆಲಸ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಡಿಬೇಟ್ ಅದೆಲ್ಲ ಆದ್ಮೇಲೆ ಬಂದ್ಬಿಡ್ತಾರೆ ಇವರು. ಅವ್ರು ಆದ್ರೂ ಕೇಳಲ್ಲ ಅವ್ರ ಮಾತನ್ನ, ಇವ್ರು ಎಷ್ಟೇ ಇದು ಮಾಡಿದ್ರು ಕೂಡ ಅವ್ರ ಮಾತು ಕೇಳಲ್ಲ, ಮದುವೆಗೆ ಮತ್ತೆ ಶುರು ಮಾಡ್ತಾರೆ. ಲಾಸ್ಟ್ ಇವ್ರು ಏನ್ ಮಾಡ್ತಾರೆ, ಕೊನೆಗೆ ಏನ್ ಮಾಡ್ತೀವಿ ನಾವಾದ್ರೆ, ಮದುವೆ ಮಾಡೋದಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸರಿನಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಮೇಲೆ ಲಾಸ್ಟ್ ಎಂಡಿಗೆ ಅವ್ರ ಮನೆಗೆ ಪೊಲೀಸ್ ಅವ್ರು ಹೋಗಿದ ತಕ್ಷಣ ಮದುವೆ ನಿಂತೋಯ್ತು, ಅವ್ರದ್ದು ಬಾಲ್ಯ ವಿವಾಹ ಆಗಿಲ್ಲ. ಆಗ ಅವ್ರ ಕುಟುಂಬದವ್ರು ಏನ್ ಮಾಡಿದ್ದಾರೆ, ಕೆಲವರು ಅವ್ರನ್ನ ಎಲ್ಲ ಹಾಗೆ ಇರತ್ತಲ್ಲ ಅವ್ರ ಮೇಲೆ, ಅದು ಲಾಸ್ಟ್ ಸ್ವಲ್ಪ ದಿವಸ ಮದುವೆ ಆದ್ಮೇಲೆ ಮತ್ತೆ ಅವ್ರಿಗೆ ಇದು ನಿಂತಾದ್ಮೇಲೆ ಇವ್ರ ಮೇಲೆ ಬಂದು ಗ್ಯಾಂಗ್ ರೇಪ್ ಮಾಡ್ತಾರೆ. ಅವ್ರ ಕುಟುಂಬದವ್ರು ಯಾವ್ದು ಮದುವೆ ನಡೀತಾ ಇತ್ತು ನಿಲ್ಸಿದ್ರಲ್ಲ, ಅವ್ರ ಕುಟುಂಬದವ್ರು ಬಂದು ಇವ್ರ ಮೇಲೆ ಗ್ಯಾಂಗ್ ರೇಪ್ ಮಾಡ್ತಾರೆ, ಬಾವ್ರಿ ದೇವಿ ಅನ್ನೋರ್ ಮೇಲೆ. ಅದಾದ್ಮೇಲೆ ಇವರು ಹೋಗ್ತಾರೆ ನೆಕ್ಸ್ಟ್ ಸೆಷನ್ ಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಅಲ್ಲಿ ಇವ್ರಿಗೆ ನ್ಯಾಯ ಸಿಗಲ್ಲ, ಅವರಿಗೆ ತನ್ಗಾಗಿರೋ ಅನ್ಯಾಯನ ಹೇಳ್ಕೊತಾರೆ, ಆದ್ರೂ ಕೂಡ ನ್ಯಾಯ ಸಿಗಲ್ಲ. ಮತ್ತೆ ಹೈಕೋರ್ಟ್ಗೆ ಹೋಗ್ತಾಳೆ, ಸರಿನಾ? ರಾಜಸ್ಥಾನಲ್ಲಿ ಇರೋದು ಇದರಲ್ಲಿ ಹೈಕೋರ್ಟ್ಗೆ ಹೋಗ್ತಾಳೆ, ಅಲ್ಲೂ ಕೂಡ ಅವ್ರಿಗೆ ನ್ಯಾಯ ಸಿಗಲ್ಲ. ಇವ್ರು ಈ ತರ ಏನು ಹೋರಾಡ್ತಾ ಇದ್ದಾರೆ, ಅದನ್ನೆಲ್ಲ ಕೆಲವ್ರು ನೋಡ್ತಾರೆ. NGO ಸಂಸ್ಥೆಗಳು, ಲೇಡೀಸ್ ಇರ್ತಾರೆ ಕೆಲವರು, ಆ ಸಂಘ ಸಂಸ್ಥೆಗಳೆಲ್ಲ ನೋಡ್ಬಿಟ್ಟು ಎಲ್ಲ ಒಗ್ಗಟ್ಟಾಗಿ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ತಾರೆ, ಲೇಡೀಸ್ ಎಲ್ಲ ಸೇರ್ಕೊಂಡು, ವಿಶಾಖ ಗ್ರೂಪ್ ಅಂತಂದ್ಬಿಟ್ಟು. ಅವಾಗ ಅವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಇವಾಗ ಹೈಕೋರ್ಟ್ ಅಲ್ಲ, ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿಲ್ಲ, ಸೆಷನ್ ಕೋರ್ಟ್ ಆಗಿಲ್ಲ, ಹೈಕೋರ್ಟ್ ಆಗಿಲ್ಲ ಅಂತಂದ್ರೆ ಲಾಸ್ಟಿಗೆ ನಾವು ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ಬೋದು. ಫೈನಲ್ ಅಲ್ಲಿ ಏನಾಗತ್ತೋ ಅದು, ಮತ್ತೆ ಅಲ್ಲಿಂದ ಮೇಲೆ ನಾವು ಹೋಗೋಕ್ಕಾಗಲ್ಲ. ಅವ್ರು ಏನ್ ಹೇಳ್ತಾರೋ ಅದೇ ಫೈನಲ್. ಅಲ್ಲಿ ಫಿಲ್ ಅನ್ನ ದಾಖಲೆ ಮಾಡ್ತಾರೆ, PIL ಅಂತಾರೆ. ಏನು PIL ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಅಂದ್ಬಿಟ್ಟು PIL ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಎಲ್ಲರೂ ಯಾರಿಗೂ ಗೊತ್ತಿರಲ್ಲ, ಅದನ್ನ ತಿಳ್ಕೊಳ್ಳಿ. PIL ಅಂತಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಂದ್ಬಿಟ್ಟು, ಸರಿನಾ? ಆವಾಗ ಇವ್ರ ಕಡೆನೆ ಬರುತ್ತೆ ವಾದ ಎಲ್ಲ, ಯೋಚನೆ ಇದು ಮಾಡಿಬಿಟ್ಟು ಸಾಕ್ಷ್ಯಾಧಾರಗಳು ಅವು ಇವೆಲ್ಲ ಇರ್ತವೆ, ಕೊಟ್ಬಿಟ್ಟು ಇವ್ರು ಗೆಲ್ತಾರೆ ಕೇಸು. ಆವಾಗ ಸುಪ್ರೀಂ ಕೋರ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಗೈಡ್ಲೈನ್ಸ್ ಕೊಡುತ್ತೆ, ಅವ್ರ ಹೆಸರಲ್ಲೇ ಕೊಡುತ್ತೆ. ಇವ್ರು ಏನು ಗ್ರೂಪ್ ಹೆಸರು ಇಟ್ಟಿದ್ರಲ್ಲ, ವಿಶಾಖ ಗ್ರೂಪ್ ಅಂತ ಅಂದ್ಬಿಟ್ಟು, ಆ ಗ್ರೂಪ್ ಹೆಸರೇ ಗೈಡ್ಲೈನ್ಸ್ ಮುಖಾಂತರ ಬರುತ್ತೆ ಅವರಿಗೆ. ಯಾರಿಗೆ? ಗೌರ್ಮೆಂಟ್ ಆಫ್ ಇಂಡಿಯಾಗೆ. ಏನಂತ, ಈ ತರ ಲೇಡೀಸ್ಗೆ ಅನ್ಯಾಯ ಆಗ್ತಾ ಇದೆ ಕೆಲಸದ ಮಾಡೋ ಜಾಗದಲ್ಲಿ ಅಂತ ಅಂದ್ಬಿಟ್ಟು. ಮತ್ತೆ ಇವರು ನೆಕ್ಸ್ಟ್ ಪಾರ್ಲಿಮೆಂಟ್ ಅಲ್ಲಿ ಅದು ಇದು ಮಾಡಿ ಅಧಿವೇಶನ ಮಾಡ್ಬಿಟ್ಟು ಅದು ಎಲ್ಲ ಡಿಸ್ಕಸ್ ಮಾಡ್ತಾರೆ, ಇದಕ್ಕೆ ಏನ್ ಮಾಡ್ಬೋದು, ಯಾವ ತರ ಮಾಡ್ಬೇಕು ಅನ್ನೋದು. ಅದೇ ಪೋಸ್ಟ್ ಆಕ್ಟ್ 2013ರಲ್ಲಿ ಬಂದಿದ್ದು. ಇದರಿಂದ ಹಿನ್ನೆಲೆಯಿಂದಾನೇ ಇದು ಬಂದಿರೋದು, ಪ್ರಿವೆನ್ಷನ್ ಆಫ್ ಸೆಕ್ಸುವಲ್ ಹರಾಸ್ಮೆಂಟ್, ಸರಿನಾ?
ಅರ್ಥ ಆಯ್ತಾ? ಇವಾಗ ಹೆಂಗ್ ಬಂತು ಇದು ಕಾನೂನು ಅಂತಂದ್ಬಿಟ್ಟು, ಅದಕ್ಕಿಂತ ಮೊದ್ಲು ಇರ್ಲಿಲ್ಲ ಈ ಕಾನೂನು. 2013ಕ್ಕಿಂತ ಇರ್ಲಿಲ್ಲ. ಯಾರು ಹೆಂಗ್ ಬೇಕಾದ್ರೂ ಲೇಡೀಸ್ನ ಟೀಸ್ ಮಾಡ್ಬೋದಾಗಿತ್ತು, ಏನ್ ಬೇಕಾದ್ರೂ ಮಾಡ್ಬೋದಿತ್ತು, ಏನು ಇರ್ಲಿಲ್ಲ. ಅದಾದ್ಮೇಲೆ ಇದು ಬಂತು. ಇವಾಗ ಪೋಸ್ಟ್ ಆಕ್ಟ್ ಸ್ಟೆಪ್ ಬೈ ಸ್ಟೆಪ್ ನಾವು ತಿಳ್ಕೊಳ್ಳೋಣ, ಹೆಂಗಿದು ಕೆಲಸ ಮಾಡುತ್ತೆ, ಏನಿದು ಇದ್ರ ಕರ್ತವ್ಯ ಏನು ಅಂತಂದ್ಬಿಟ್ಟು. ಇದ್ರ ಮಾಡಿರೋ ಉದ್ದೇಶ ಏನಂತಂದ್ರೆ, ಆ ಥರ ಅವ್ರ ಲೈಂಗಿಕ ಏನ ಆಗತ್ತೆ ದೌರ್ಜನ್ಯಗಳು ಅದನ್ನ ತಡೆಯೋದಕ್ಕೆ, ಮತ್ತೆ ಅದು ಮೊದಲೇ ಆ ಥರ ಇರೋದಕ್ಕೆ ಕಾರ್ಯಕ್ರಮ ಆಯಿತು, ಒಂದು ಪ್ರೋಗ್ರಾಮ್, ಅವೇರ್ನೆಸ್ ಪ್ರೋಗ್ರಾಮು. ಮತ್ತೆ ಅಷ್ಟೇ 3: ಪ್ರಾಹಿಬಿಟೇಷನ್ನು, ಮತ್ತೆ ರಿಡ್ಯೂಸಲ್ಲು, ಮತ್ತೆ ಇದು ಪ್ರಿವೆನ್ಷನ್ನು, ಪ್ರಾಹಿಬಿಟೇಷನ್ನು, ರಿಡ್ಯೂಸಲ್. ಅಂದರೆ ತಡೆಗಟ್ಟೋದು ಹೇಗೆ, ಮೊದಲೇ ಆಗದಿರೋ ಆ ಥರ ಏನಾದರೂ ದೌರ್ಜನ್ಯ ಆಗದಿರೋ ಹೆಂಗೆ ತಡೆಯೋದು ಅಂತಂದ್ಬಿಟ್ಟು ಆ ಥರ 3 ವಿಧಾನ ಇದರಲ್ಲಿದೆ. ಸರಿನಾ? ಇವಾಗ ಫಸ್ಟ್ ಸ್ಟೆಪ್ ಏನಂತಂದರೆ, ಇದು 10 ಜನಕ್ಕಿಂತ ಜಾಸ್ತಿ ಇದ್ರೆ, ಸರಿನಾ, ಒಂದು ಸಂಸ್ಥೆ ಅಂತಂದ್ಬಿಟ್ಟು ಎಂಪ್ಲಾಯರ್ ಅಂದರೆ DEC, ಎಂಪ್ಲಾಯಿ ಅಂದರೆ ನಾವು, ಸರಿನಾ. ಈ ಸಂಸ್ಥೆಯಲ್ಲಿ 10 ಜನಕ್ಕಿಂತ ಜಾಸ್ತಿ ಇದ್ರೆ IC ಅಂತಂದ್ಬಿಟ್ಟು ಬರುತ್ತೆ, ಇಂಟರ್ನಲ್ ಕಮಿಟಿ. ಅದು ಮಾಡಲೇಬೇಕು ಕಂಪಲ್ಸರಿ. 10ಕ್ಕಿಂತ ಕೆಳಗಿದ್ರೆ ಅದಿಲ್ಲ, ಅವಶ್ಯಕತೆ ಇಲ್ಲ. 10 ಮೇಲಿದ್ರೆ ಇಂಟರ್ನಲ್ ಕಮಿಟಿ ಅಂತ ಒಂದು ಪ್ರತಿಯೊಂದು ಎಂಪ್ಲಾಯರು ಮಾಡ್ಬೇಕದು, ಸರಿನಾ. ಸಪೋಸ್ ಇವಾಗ ಒಬ್ಬ ಲೇಡೀಸ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಇಂಟರ್ನಲ್ ಕಮಿಟಿಗೆ, ಏನಂತಂದ್ಬಿಟ್ಟು ನನ್ನ ಮೇಲೆ ಈ ಥರ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತಂದು. ಅವಾಗ ಅವ್ರೇನು ಮಾಡ್ತಾರೆ ಅಂದರೆ, ಅದು 30 ದಿವಸದ ಒಳಗೆ ಕೊಡಬೇಕು. ಇವತ್ತಾಗಿದೆ, ಇನ್ನು 30 ದಿವಸದ ಒಳಗೆ ಯಾವಾಗ ಬೇಕಾದರೂ ಕೊಡ್ಬೋದು, ಸರಿನಾ. ಮತ್ತೆ ಅದಾದ್ಮೇಲೆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ 90 ದಿನ ಟೈಮ್ ಇರುತ್ತೆ. ಆ ಇಂಟರ್ನಲ್ ಕಮಿಟಿಯವರು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರು ಬಂದು ಯಾವ ಟೈಮಲ್ಲಿ ಆಯ್ತು, ಏನಿದೆ ಅಲ್ಲಿ, CC ಕ್ಯಾಮ್ರಾ ಏನಾದ್ರು ಇದೆಯಾ, ಇಲ್ಲಾಂದ್ರೆ ಪ್ರತ್ಯಕ್ಷವಾಗಿ ಯಾರಾದ್ರೂ ನೋಡಿದಾರಾ, ಅವನ್ನೆಲ್ಲ ಕೇಳಿ ವಿಚಾರಣೆ ಮಾಡ್ತಾರೆ. ಇನ್ಫೋಸ್ ಏನಾದ್ರು ಅದು ಇದಾಯ್ತು, ಎಲ್ಲ ಇದಾಯ್ತು ಅಂತಂದ್ರೆ ನೆಕ್ಸ್ಟ್ ಪ್ರೊಸೀಜರ್ಗೆ ಅವ್ರು ಕಳಿಸ್ಬಿಡ್ತಾರೆ. ನಿಮ್ಗೆ ಏನಾದ್ರು ಸಣ್ಣ ಪುಟ್ಟ ಆದ್ರೆ ಇಲ್ಲೇ ಕ್ಲಿಯರ್ ಮಾಡ್ತಾರೆ, ಫೈನ್ ಗೀನ್ ಹಾಕಿ. ನಿಮ್ಮ ಏನಾದ್ರು ಸಣ್ಣ 50,000ವರೆಗೂ ಫೈನ್ ಇದೆ, ಇದರಲ್ಲಿ ಫೈನ್ ಹಾಕಿ ಬಿಟ್ಬಿಡ್ತಾರೆ, ಸರಿನಾ. ಫುಲ್ ಸೀರಿಯಸ್ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಕೋರ್ಟು ಕೇಸು ಅಂತ ಅಳಿಬೇಕಾಗುತ್ತೆ, ಸರಿನಾ. ಆ ಥರ ಇದೆ ಪ್ರತಿಯೊಂದು ಇದರಲ್ಲಿ ಮೈನ್ ಬಂದ್ಬಿಟ್ಟು 10 ಜನಕ್ಕಿಂತ ಒಳಗೆ. ಇವಾಗ ನೀವು ಕೇಳ್ಬೋದು, 10 ಜನ ಕೆಳಗಿರೋರು ಏನು ಮಾಡೋದು ಸರ್? ಕೆಲವು ಕಡೆ ಇರಲ್ಲ, 4 ಜನ ಇರ್ತಾರೆ, 5 ಜನ ಇರ್ತಾರೆ. ಅಂಥವ್ರು ಏನು ಮಾಡ್ಬೇಕು ಅಂತಂದರೆ, ಗೌರ್ಮೆಂಟ್ ಅವ್ರು ಮಾಡಿದ್ದಾರೆ ಪ್ರತಿಯೊಂದು ಕಡೆನೂ ಒಂದು ತಾಲೂಕು, ಡಿಸ್ಟ್ರಿಕ್ಟ್ ಲೆವೆಲ್ಲು, ಮತ್ತು ನಾವು ಹೇಳ್ತೀವಲ್ಲ ಪಂಚಾಯಿತಿ, ಆ ಇದ್ರವರೆಗೂ ಇರ್ತಾರೆ. ಒಬ್ಬೊಬ್ಬರು ನೋಡಲ್ ಆಫೀಸರ್ ಇರ್ತಾರೆ. ನಾವು ಇಲ್ಲಿಂದ ರಿಟರ್ನಲ್ಲಿ ಕಂಪ್ಲೇಂಟ್ ಬರ್ಕೊಂಡು ಅವ್ರಿಗೂ ಕೊಡ್ಬೋದು. ಅವ್ರು ಕೊಟ್ಟರೆ ಏನಾಗಿದೆ ಏನು ಅಂತಂದ್ಬಿಟ್ಟು ಮತ್ತೆ ವಾಪಸ್ ಅವರೇ ಟೀಮನ್ನು ಕಳಿಸ್ತಾರೆ. ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿಗೆ ಇನ್ವೆಸ್ಟಿಗೇಷನ್ ಟೀಮನ್ನ ಕಳಿಸಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಸರಿನಾ. ಇದರಲ್ಲಿ ಮತ್ತೆ ಇನ್ನೇನಪ್ಪ ಅಂತಂದ್ರೆ, ಇವಾಗ ನಿಮ್ಮ ಮೇಲೆ ಸಪೋಸ್ ಇವಾಗ ಆರೋಪ ಮಾಡಿರ್ತಾರೆ ವಿಕ್ಕು ಮೇಲೆ ಇವರು, ಸರಿನಾ. ಇವ್ರಿಗೆ ಅವಾಗ ಏನೇನು ಬೆನಿಫಿಟ್ಸ್ ಇರತ್ತೆ ಅಂತಂದ್ರೆ, ಇವ್ರಿಗೆ ಪೇಯ್ಡ್ ಲೀವ್ ಸಿಗತ್ತೆ, ಮತ್ತೆ ಟ್ರಾನ್ಸ್ಫರ್ ಮಾಡ್ಬೋದು. ಇವ್ ಸರ್ ನನಗೆ ಈ ಸೈಟ್ ಸರಿ ಇಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ, ನನಗೆ ಆ ಕಡೆ ಇದೆ, ಇಲ್ಲಿ ಇವ್ರು ಇದ್ದಾರೆ ಅಂತಂದ್ಬಿಟ್ಟು ಆ ಥರನೂ ಫೆಸಿಲಿಟಿ ಇದೆ. ಮತ್ತೆ ಇನ್ನೊಬ್ರು ಇವ್ರನ್ನ ಇಲ್ಲಾಂದ್ರೆ ಸರ್ ಇವ್ರನ್ನೇ ಬೇರೆ ಕಡೆ ಎತ್ತಾಕ್ಬಿಡಿ ಅಂದ್ರೆ ಆರೋಪ ಸಾಬೀತಾಗೋವರೆಗೂ ಅವ್ರು ಬೇಕಾದ್ರೆ ಆ ಥರ ಫೆಸಿಲಿಟಿ ಇರುತ್ತೆ. ಇದು ಬರೀ ಲೇಡೀಸಿಗೆ ಅಂತಾನೆ ಮಾಡಿರೋದು. 90% ಲೇಡೀಸಿಗೆ, 10% ಜೆಂಟ್ಸ್ಗೂ ಇದೆ ಇದರಲ್ಲಿ, ಸರಿನಾ. ಇನ್ ಕೇಸ್ ಅದೇನಾದ್ರೂ ತಪ್ಪಾಯ್ತು, ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ಇದು ಮಾಡಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಕ್ರಮ ತಗೋತಾರೆ, ಯಾರನ್ನೂ ಸುಮ್ಮನೆ ಬಿಡಲ್ಲ, ಸರಿನಾ. ಅದಕ್ಕೆ ನಿಮಗೆ ಹೇಳಿದ್ದು ಪೋಸ್ಟ್ ಅಂತಂದ್ರೆ, ಇದು ಸುಮ್ಮನೆ ಸಿಂಪಲ್ ಆಗಿ ನಾನು ಹೇಳ್ತಾ ಇರೋದು. ಇದ್ರ ಹಿನ್ನೆಲೆ ಏನು, ಇದರ ಪರಿಣಾಮ ಇಷ್ಟು. ಇನ್ನೂ ಡೀಪ್ ಆಗಿ ಹೋದ್ರೆ ಸೆಕ್ಷನ್ಗಳು ಇಷ್ಟು ಇದಾವೆ, ಏನೇನಾಗತ್ತೆ ಏನೇನು ಎಲ್ಲ ಅಂತಂದ್ಬಿಟ್ಟು ಅವರಿಗೆ